ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಎಸ್ಪೆಷಲಿ 2022 ಸ್ಕೀಮ್ ಸ್ಟೂಡೆಂಟ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ. ಲೈಕ್ ಯಾರಾದರೂ ಬ್ರಾಂಚ್ ಚೇಂಜ್ ಮಾಡಿದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬ್ರಾಂಚ್ ಅನ್ನೋದನ್ನು ಚೇಂಜ್ ಮಾಡಿದ್ದಾರಾ, ಸೊ ಈ ವಿಡಿಯೋ ಅವ್ರಿಗೆ ಸೆಂಡ್ ಮಾಡಿರಿ ಅಥವಾ ಶೇರ್ ಮಾಡಿರಿ, ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತಂದರೆ ಈ ಸರ್ಕ್ಯುಲರ್ನಲ್ಲಿ ಒಂದು ಕ್ಲಾರಿಟಿ ಅನ್ನೋದನ್ನು ಕೊಟ್ಟಿದ್ದಾರೆ ವಿಟಿಯು ಅವರು. ಸೊ ಕ್ರೆಡಿಟ್ಸ್ ಹೇಗೆ ಕೌಂಟ್ ಆಗುತ್ತೆ, CGPA ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಬಿಟ್ಟು ನಾನು ನಿಮಗೆ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ಸಪೋಸ್ ನೀವು ECE ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಆಮೇಲೆ ಥರ್ಡ್ ಸೆಮಿಸ್ಟರ್ಗೆ CSE ಬ್ರಾಂಚ್ಗೆ ಚೇಂಜ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಕ್ವಶನ್ ಏನಂತಂದರೆ, ECಯಲ್ಲಿ ಓದಿರೋಂಥ ಸಬ್ಜೆಕ್ಟ್ ಕೌಂಟ್ ಆಗುತ್ತಾ ಅಥವಾ CSE ಸಬ್ಜೆಕ್ಟ್ಸ್ ಮಾತ್ರ ಕೌಂಟ್ ಆಗುತ್ತಾ? ಸೊ ಅದಕ್ಕೆ ವಿಟಿ ಅವರು ಕ್ಲಿಯರ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ನೀವು ಹೊಸ ಬ್ರಾಂಚ್ಗೆ ಹೋದ್ಮೇಲೆ ಆ ಬ್ರಾಂಚ್ ಸಿಲೆಬಸ್ ಪ್ರಕಾರ ಇರುವ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಇದ್ರೆ ಕಂಪಲ್ಸರಿ ಕಂಪ್ಲೀಟ್ ಮಾಡ್ಕೋಬೇಕು, ಅದನ್ನ ಸ್ಕಿಪ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ನಾರ್ಮಲಿ ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ 160 ಕ್ರೆಡಿಟ್ಸ್ ಬೇಕು, ಹೌದಾ? ಆದರೆ ಇಂಜಿನಿಯರಿಂಗ್ ಬ್ರಾಂಚ್ ಇವಾಗ ಚೇಂಜ್ ಮಾಡಿದ ಮೇಲೆ ಕೆಲವೊಮ್ಮೆ 160ಗಿಂತ ಜಾಸ್ತಿ ಕ್ರೆಡಿಟ್ಸ್ ಆಗಬಹುದು. ಫಾರ್ ಎಕ್ಸಾಂಪಲ್ಗೆ 163 ಕ್ರೆಡಿಟ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗಬಹುದು. ಆದರೆ ಟೆನ್ಷನ್ ಏನೂ ಬೇಡ, ಡಿಗ್ರಿ ಕ್ಯಾಲ್ಕುಲೇಟ್ ಮಾಡುವಾಗ ಎಲ್ಲ ಕ್ರೆಡಿಟ್ಸ್ ಕೌಂಟ್ ಆಗಂಗಿಲ್ಲ. ಸೊ ನೆಕ್ಸ್ಟ್ CGPA ಪಾರ್ಟ್ ನಾವು ನೋಡೋದಾದರೆ, ಹೊಸ ಬ್ರಾಂಚ್ ಸಿಲೆಬಸ್ನಲ್ಲಿರುವ ಸಬ್ಜೆಕ್ಟ್ಸ್ ಮಾತ್ರ CGPAಗೂ ಕೌಂಟ್ ಆಗುತ್ತೆ. ಪ್ರೀವಿಯಸ್ಲಿ ಬ್ರಾಂಚಲ್ಲಿ ಓದಿದ ಕೆಲವು ಸಬ್ಜೆಕ್ಟ್ಸ್ ಹೊಸ ಬ್ರಾಂಚ್ ಸಿಲೆಬಸ್ನಲ್ಲಿ ಇಲ್ಲ ಅಂತಂದರೆ ಆ ಸಬ್ಜೆಕ್ಟ್ಸ್ ಪಾಸ್ ಆಗಿರ್ಬೋದು, ಮಾರ್ಕ್ಸ್ ಇರ್ಬೋದು, ಆದರೆ CGPA ಕ್ಯಾಲ್ಕುಲೇಟ್ ಮಾಡುವಾಗ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಟ್ ಪಾರ್ಟ್ ನಾವು ನೋಡೋದಾದರೆ ಆ ಸಬ್ಜೆಕ್ಟ್ಸ್ ಡಿಸಪಿಯರ್ ಆಗಂಗಿಲ್ಲ. ಅವೇನಾಗುತ್ತೆ, ಟ್ರಾನ್ಸ್ಕ್ರಿಪ್ಟಲ್ಲಿ ಸಬ್ಜೆಕ್ಟ್ಸ್ ಇರುತ್ತೆ, ಮಾರ್ಕ್ಸ್ ಕೂಡ ಇರುತ್ತೆ, ಆದರೆ ಡಿಗ್ರಿ ಕ್ರೆಡಿಟ್ಸ್ ಮತ್ತು CGPA ಕ್ಯಾಲ್ಕುಲೇಷನ್ ಮಾತ್ರ ಯೂಸ್ ಆಗಂಗಿಲ್ಲ ಅವು. ಓಕೆ, ಸೊ ವಿಡಿಯೋ ಅವರು ಅದಕ್ಕೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ನ ಕೊಟ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು. ಸೊ ಒಂದು ಸ್ಟೂಡೆಂಟು ECಯಿಂದ ಇನ್ನೊಂದು CSEಗೆ ಬ್ರಾಂಚ್ ಚೇಂಜ್ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಸೊ ECಯಲ್ಲಿ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಓದಿರ್ತಾನೆ, ಆದರೆ CSE ಸಿಲೆಬಸ್ಸಲ್ಲಿ ಪ್ರೋಗ್ರಾಮಿಂಗ್ ಯೂಸಿಂಗ್ C ಕಂಪಲ್ಸರಿ ಇದೆ. ಹಾಗಾಗಿ ಪ್ರೋಗ್ರಾಮಿಂಗ್ ಯೂಸಿಂಗ್ C ಕಂಪ್ಲೀಟ್ ಮಾಡಬೇಕು ಅಂತ ಅರ್ಥ. ಸೊ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಟ್ರಾನ್ಸ್ಕ್ರಿಪ್ಟ್ನಲ್ಲಿ ಇರುತ್ತೆ, ಆದರೆ CSE ಡಿಗ್ರಿ ಕ್ರೆಡಿಟ್ಸ್ಗೆ ಅದು ಕೌಂಟ್ ಆಗಂಗಿಲ್ಲ. ಸಿಂಪಲ್ ಲಾಜಿಕ್, ಹೌದಾ? ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.